ಹಂಗೆ ಬರೀ ನೋಡು. ಇದ್ಯಾವ ಬಂತು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾಳೆ ನಮ್ಮ ಅಣ್ಣನ ಬರ್ಡೇಗೆ. ಅವನು ಇದ್ದಾನೆ. ಬಟ್ ಏನಂದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ. ಇವತ್ತು ಒಂದಿನ ಹೊಡಿತೀವಿ ಹೊಡಸ್ಕ. ಎಲ್ಲ ಮುಗೀತು. ನಮ್ಮ ಕಿರಣ್ ಅವ್ರಿಗೆ ಖುಷಿ ಆಗಿದ್ಯಾ? ಹ್ಯಾಪಿ ಬರ್ಡೇ ಟು ಯು. ಐ ಲವ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ವಿಡಿಯೋ. ಏನಂತಂದರೆ ಇವತ್ತು ಕಿರಣ್ ಬರ್ಡೇ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕಿರಣ್ಗೆ ಫಸ್ಟು ಎಣ್ಣೆ ಸ್ನಾನ ಮಾಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಅಭಿಷೇಕಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟು ಬಂದಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ಕಿರಣ್ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ನೀವು ನೋಡ್ಬೋದು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ, ಬನ್ನಿ ಗೈಸ್. ಥ್ಯಾಂಕ್ ಯು ಸರಿ, ಥ್ಯಾಂಕ್ ಯು ಪಾರ್ಟಿನಾ? ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಕಿರಣ್ನ ಕರ್ಕೊಂಡು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತು ಈ ಥರ ರೆಡಿ ಆಗಿದ್ದೀನಿ ನೋಡಿ. ಸೊ ಅಲ್ಲಿ ಕಾಣಿಸ್ತಾ ಇಲ್ಲ, ಈ ಥರ ರೆಡಿ ಆಗಿದ್ದೀನಿ. ಇದು ಆಲ್ರೆಡಿ ಹಾಕ್ಕೊಂಡಿದ್ದೆ ಡ್ರೆಸ್ಸು. ಇದು ಕಿರಣ್ ನನಗೆ ಕೊಡ್ಸಿರೋದು ಆ್ಯನಿವರ್ಸರಿಗೆ. ಸೊ ಅವನು ಬ್ಲ್ಯಾಕ್ ಹಾಕ್ಕೊಂಡಿರೋದ್ರಿಂದ ನಾನು ಕೂಡ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಇದು ಕಿರಣ್ಗೋಸ್ಕರ ನಾನು ಕೊಡಿಸಿರೋಂಥ ಹೊಸ ಡ್ರೆಸ್ಸು. ಅದ್ರ ಜೊತೆಗೆ ಹೊಟ್ಟೆ ಸಿಗುತ್ತೋ ಅನ್ನೋ ಬಾಳೆಹಣ್ಣು ಬೇರೆ ಜೋಬಲ್ಲಿ ಇಟ್ಕೊಂಡಿದ್ದಾನೆ. ಇವತ್ತು ನಾವು ಬಂದಿರೋ ಲೊಕೇಶನ್ ಇದೇನೆ. ಸೊ ಆಲ್ರೆಡಿ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಸೊ ನೋಡಿ ಈ ಥರ ಇದೆ. ಏನಂತಂದರೆ ಅವನಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿಗೆ ಕರ್ಕೊಬರ್ತೀನಿ ಅಂತ. ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿತ್ತವ? ನನಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರ ಬಟ್ಟೆ ತಗೋಕ್ಕೆ ಅಂತ ಹೋದಾಗಲೇ ಗೊತ್ತಾಗಿದೆ. ಹಾಂ. ಸೊ ಗೈಸ್ ಏನಂತಂದರೆ ಅವತ್ತು ಬಟ್ಟೆ ತರಕ್ಕೆ ಹೋದಾಗಲೂ ಅಷ್ಟೇ ಅವನಿಗೆ ಹೇಳಿರಲಿಲ್ಲ. ಇವತ್ತು ಅಷ್ಟೇ ಅವನಿಗೆ ಬುಕ್ ಮಾಡಿರೋದು ಏನೂ ಹೇಳಿರಲಿಲ್ಲ. ಸೊ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಬರೋ ಪ್ಲ್ಯಾನಿಂಗ್ ಇತ್ತು. ಬಟ್ ದನ್ನುದೇನೋ ಶೂಟ್ ಇದೆ ಅಂತ ಹೋಯ್ತು. ಅಪ್ಪನೂ ಡ್ಯೂಟಿ ಇದೆ, 2 ಶಿಫ್ಟ್ ಮಾಡ್ತಾ ಇದ್ದಾರಂತೆ. ಸೊ ಅಪ್ಪನೂ ಹೋಯ್ತು, ಅಮ್ಮ ಶಾಪ್ ನೋಡ್ಕೊಬೇಕು ಅಂದರು. ಸೊ ಹಾಗಾಗಿ ನಾವಿಬ್ಬರೇ ಬರಬೇಕಾಯ್ತು. ಸೊ ನೆಕ್ಸ್ಟ್ ಟೈಮ್ ಎಲ್ಲಿಗಾದ್ರೂ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಒಟ್ಟಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಮುಂಚೆನೇ. ಸೊ ಇದು ಬೆಳಗ್ಗೆ ನಾನು ಕನ್ಫರ್ಮ್ ಮಾಡಿದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಸೊ ಪರವಾಗಿಲ್ಲ, ನಾವಿಬ್ಬರು ಸೆಲೆಬ್ರೇಟ್ ಮಾಡೋಣ. ನಾನು ಬುಕ್ ಮಾಡಿದಂಥ ಕೆಫೆ ಬಂದು ಸ್ವಲ್ಪ ಚಿಕ್ಕದಾಗಿತ್ತು. ಬಟ್ ಇದು ಕಪಲ್ಸ್ಗೆ ಅಂತ ಹೇಳಿ ಇದ್ದಿದ್ದು. ಸೊ ಸಿಂಪಲ್ಲಾಗಿ ನಮ್ಮಿಬ್ಬರಿಗೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನೇ ಬುಕ್ ಮಾಡಿದ್ದೆ. ಫಸ್ಟ್ ಈಗ ಕಿರಣ್ನ ಕೇಕ್ ಕಟ್ ಮಾಡಿಸೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಟುಮ್ಮು, ಹ್ಯಾಪಿ ಬರ್ಡೇ ಟು ಯು. ಕಲ್ಲರು ನೋಡಿ ಚಾಕ್ಲೇಟ್ ಎತ್ಕೊಂಡು ತಿಂತಿದ್ದಾರೆ. ಮಿಲ್ಕು. ಕಿರಣ್ ಇವಾಗ ಒಂದು ಸರ್ಪ್ರೈಸು ಇದನ್ನು ತಂದಿದ್ದೀನಿ. ಸುಡುಮು, ಐ ಲವ್ ಯು. ಚೆನ್ನಾಗಿದೆ. ಹೌದಾ? ನಾನು ನಿನಗೆ ಕೊಡಬೇಕು, ನನಗೆ ಕೊಡಬೇಕು. ಯಾರಿಗೆ ಕೊಟ್ಟರು ಪ್ರೀತಿ ಇದ್ದರೆ ಸಾಕು ಅಲ್ವಾ? ಸೊ ಗೈಸ್ ಇವತ್ತರ ಖುಷಿ ಆಗ್ತದೆ. ಏನು ಅನ್ನಿಸ್ತು? ಏನು ಅನ್ನಿಸ್ತು ಹೇಳಿ? ಸರ್ಪ್ರೈಸ್ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತು. ನಿಜ? ನಾನೇನು ಮಾಡೋಕ್ಕಾಗಲ್ಲ. ಎಷ್ಟು ಇಷ್ಟ ಆಯ್ತು? ಎಷ್ಟು ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯ್ತು ಅಂದರೆ ಇಷ್ಟ ಆಯ್ತು ಅಷ್ಟೇ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಪರವಾಗಿಲ್ಲ.
ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಕಿರಣ್ ಅವ್ರಿಗೆ ಖುಷಿಯಾಗಿದ್ಯಾ? ಇಷ್ಟ ಆಯ್ತಾ ಸರ್ಪ್ರೈಸು? ಏನೋ ನಮ್ಮ ಕೈಲಾದಂಥ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡ್ತೀವಿ ನಮ್ಮ ಬಜೆಟ್ಟಿಗೆ ತಕ್ಕಂತೆ. ಇಷ್ಟ ಆದರೆ ಖುಷಿ ಪಡಿ, ಸಂತೋಷ ಪಡಿ. ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಖುಷಿ ಪಡಿ. ಇಷ್ಟ ಗೈಸ್. ಇವಾಗ ಆ್ಯಕ್ಚುಲಿ ನನ್ನ ಫೋನು ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಏನೋ ಆ್ಯಪಲ್ ಅಕೌಂಟ್ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ, ನಂಬರ್ ಚೇಂಜ್ ಮಾಡೋಕ್ಕೆ ಹೋಗಿ. ಸೊ ಇವಾಗ ಫಸ್ಟು ಅದನ್ನು ರೆಡಿ ಮಾಡಿಸ್ಬೇಕು. ಹೆಂಗೆ ಮಾಡಿಸೋದು ಏನು ಅಂತ ಗೊತ್ತಾಗಲಿಲ್ಲ. ನಾವು 3 ದಿನದಿಂದ ಟ್ರೈ ಮಾಡ್ತಿದ್ವಿ, ಆಗ್ತಾನೇ ಇಲ್ಲ. ಸೊ ಹಾಗಾಗಿ ಸರ್ವಿಸ್ ಸೆಂಟರ್ಗೆ ಹೋಗೋಣ ಅಂಥೇಳಿ ಹುಡುಕ್ತಾ ಇದ್ದೀವಿ ಇಲ್ಲೆಲ್ಲ. ಫಸ್ಟು ಮೊಬೈಲ್ ರೆಡಿ ಮಾಡಿಸ್ಕೋಬೇಕು. ಇವತ್ತು ವ್ಲಾಗ್ನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಗೈಸ್ ಇವತ್ತು. ಸೊ ಅದನ್ನು ಫಸ್ಟು ಹುಡುಕಿ ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ. ಇಲ್ಲಿ ನಾನು ಸಿಂಪಲಾಗಿ ಇವತ್ತು ಒಂದಿನ ಹೊಡಿತೀವಿ, ಹೊಡೆಸ್ಕ. ಸರಿ ಬಾ. ಇಲ್ಲ ಬಾ, ಚಪ್ಪಲಿ ಹಾಕೊಂಡೈತಮ್ಮ. ಬಾ, ಇವತ್ತು ಒಂದಿನ ಬಿಡ್ತಿ, ಬೀಳು. ಸೈಡಲ್ಲಿ ಕಟ್ ಮಾಡಿ ಹಿಂಗೆ ಆ ಕಡೆ ನಿಂತ್ಕೊಂಡು. ಇವಾಗ ಸ್ವಲ್ಪ ಒಳ್ಳೆ ಸ್ಮೆಲ್ ಬರ್ತಾ. ನಾನು ಹಿಂಗೆ ಬರಲಾ? ಡೈಲಿ ಇದನ್ನೇ ಮಾಡ್ಕೊತೀನಿ ಹಂಗಾರೆ. ಗಮ್ಮತ್ತ. ಸುಮ್ಮನೆ ನನ್ನ ಮೈಗೆ ತುಂಬಿಸ್ಬಿಡಿ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾಳೆ ನಮ್ಮ ಅಣ್ಣನ ಬರ್ಡೇಗೆ. ಅವನು ಇದ್ದಾನೆ, 2 ಜೊತೆ ಬಟ್ಟೆ ಕೊಡಿಸ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ನಿನ್ ಫೇವ್ರೇಟ್ ಚಾಕು ಅದಕ್ಕೆ ಎತ್ಕೊಂಬಂದ್ ನೋಡ್ರಿ. ನಿನ್ ಫೇವ್ರೇಟ್ ಚಾಕೋಲೆ ಕಟ್ ಮಾಡ್ಬೇಕಂತ. ಫೇವ್ರೇಟ್ ಚಾಕು ಅಪ್ಪ ಕಡೆ ಬರ್ಪ. ಬಾರಪ್ಪ, ಅಪ್ಪ ಫುಲ್ ಇದ್ದೆ. ಲೈಟ್ ಹಾಕ್ಲಾ? ಇಸಕ್ಕ ಶರ್ಟ್ ಹಾಕೊಂಡು ಸ್ವೆಟರ್ ಹಾಕೊಂಡು ಒಂದು ಮತ್ತೆ ವಾಪಸ್ ಇರೋದೇನಾ? ಅದನಪ್ಪ ಬರುವಲ್ಲ ಹಾಕೊಂಡ್ಬಿಟ್ಟೆ. ಕಟ್ ಮಾಡಿ ಸಾಕು. ಹೋಗ್ರು ಒಳಗೆ ಹೋಗ್ರಿ. ಒಳಗೆ ಹೋಗ್ರಿ. ನೀವು? ನಾನು ಬಿಹೈಂಡ್ ದ ಸೀನ್ಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಡುಮ್ಮು, ಹ್ಯಾಪಿ ಬರ್ಡೇ ಟು ಯು. ಇವಳು ನೋಡಿ ಇಲ್ಲಿ ಕುಂದಾಡ್ತಿರೋದ. ಕ್ಯಾರಮೆಲ್ ಕೇಕ್ ಅದಕ್ಕೆ ಆ ಚಾಕು ತಂದಿದ್ದು ನಾನು. ಸ್ವಲ್ಪ ಗಟ್ಟಿ ಐತಿ. ಕೋಲ್ಡ್ ಕೇಕು ನಾನು ಶೂಟಿಂದ ಬಂದು ಹಂಗೆ ಬರೀ ನೋಡ. ಚಡ್ಡಿಲ್ಲ, ನಾನು ಅಣ್ಣ ಮ್ಯಾಚಿಂಗ್ ಚಡ್ಡಿಲಿ. ಎಲ್ಲರಿಗಿಂತ ಸಂಕಟ ಪೋಕೋಗೈತೈತಿ ಇಲ್ಲಿ ನೋಡಲ್ಲಿ. ಅವಳಿಗೆ ಬರೀ ಐಸ್ ಕ್ರೀಮ್ ಪಾಟ್ ತಿನ್ಸು. ಬರ್ಡೇ ಬರೀ ಐಸ್ ಕ್ರೀಮ್ ಪಾಟ್ ಕೊಡೋಣ. ನಂಗಿಂತು
ಹ್ಯಾಪಿ ಬರ್ಡೇ ಮಾಡು. ಅವ್ನು ಏನೋ ಈ ಮಾಡ್ತಾನೆ ಕಡೆ ಕೈಲಿ ಈ ಕಡೆ ಕೈಲಿ. ಹೋಗೋ ನಮ್ಮ ರೂಮಲ್ಲಿ ಎತ್ತುತ್ತಾಳೆ ಎಷ್ಟೊತ್ತಾಳೆ ನಾನು ನಮ್ಮ ರೂಮಿಗೆ ಬೇರೆ ಬಿಡಲ್ಲ ಅದಕ್ಕೆ ಓಡ್ತಾವಳೆ. ಎಲ್ಲ ಹಂಗೆ ಇನ್ನೊಂದು ಪೀಸ್ ಕೊಡು. ಐಸ್ ಕ್ರೀಮ್ ಹೌದಾ ಅಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದಕ್ಕೆ. ಬೇರೆದು ಇನ್ನೊಂದಿದೆ ಇದನ್ನು ನಮ್ಮ ಕೇಕು ಅಮ್ಮ ಐಸ್ ಕ್ರೀಮ್ ಕೇಕ್ ಕಾಣುತ್ತೆ ಚೆನ್ನಾಗಿತ್ತಲ್ಲ. ಯಾವ್ದ್ರಿಂದ ತರಿಸಿದ ಶೋ? ಎಷ್ಟು ಬೇಕು ಅಷ್ಟು ಅಂತೀನ್ರಿ. ಹೊಟ್ಟೆ ಹಸ್ತಿತಾ? ಅನ್ನ ಊಟ ಮಾಡು. ಅಲ್ಲಿ ಅವ್ರು ಆರ್ಡರ್ ಮಾಡಿದ್ರು, ನಂಗೆ ಹೊಟ್ಟೆ ಕೆಟ್ಬಿಟ್ಟಿತ್ತು. ಹೋಗ್ರಲ್ಲಿ ಗಟ್ರೆ ಬಾಗ ಇಟ್ಕೊಂಡ್ರೆ ಕೆಳಗಡೆ ಗಟ್ಟಿದೆ ಮೇಲೆ ಇಟ್ಕೊಂಡ್ರೆ ಐಸ್ ಕ್ರೀಮ್ ಚೆನ್ನಾಗಿತ್ತ ಕೇಕು? ಚೆನ್ನಾಗಿದೆ. ಹುಡುಮ ತಿಂದು ಇದಕ್ಕೆ ಐಸ್ ಕ್ರೀಮು ಮತ್ತೆ 2,200 ರೂಪಾಯಿ ಕಟ್ ಮಾಡ್ಬೇಕು ಅವ್ನ. ನಂಗೆ ಹೊರತೆ ಎಲ್ಲ ಹೊರತೆ ಮತ್ತೆ ಅವ್ರಿಗೆ 200 ರೂಪಾಯಿ ಇಸ್ಕೊಳ್ಳಿ. ಬನ್ನಿ ನಾನು ನೆಲ ಬನ್ನಿ ಹೋಗಂಗಿಲ್ಲ, ಆಚೆಗೆ ಹೋಗಂಗಿಲ್ಲ. ಅಪ್ಪ ಇನ್ನೊಂದು ಪೀಸ್ ಕೊಡೋಣ. ಅಪ್ಪ ನಿದ್ದೆ ಗಣಿಲೆ ಸ್ವೆಟ್ರು ಇಲ್ಲಿ ಇದು ಶೂ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದೈತೆ. ಖಾಲಿ ಆಯ್ತು ಬಿಡಿ, ಬರಲ್ಲ ಇನ್ನ. ಒರ್ಸ್ಕೊಡ್ಲಾ? ನೋಡಿ ಗೈಸ್, ಮತ್ತೆ ಕಿರಣ್ ತಗೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ತಿಂದಿಲ್ಲ ನಾವಾಗಲೇ. ಗುಂಡು ಚೆನ್ನಾಯ್ತಾ ಕೇಕು? ಹಾಂ ಚೆನ್ನಾಗಿದೆ. ಹಿಂಗಿತ್ತು ಸರ್. ಮೇಲ್ಗಡೆ ರೋಸ್ಟೆಡ್ ಪೀನಟ್. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಏನಂತ ಅನ್ಕೊಂಡ್ರಿ? ಸರ್ಪ್ರೈಸ್ ಏನಂತ ಅನ್ಕೊಂಡಿದ್ರಿ? ಏನು ಅನ್ಕೊಂಡಿದ್ರಿ? ನಾನು ಕೆಳಿಕೋದಾಗ ಏನು ಅನ್ಕೊಂಡ್ರಿ? ಏನ ನಾನು ದನ್ ಕರ್ತೆ ಅಂತ ಹೋದಲ್ಲ. ಗೊತ್ತಾಗ್ಲಿಲ್ಲಲ್ಲ. ಇಲ್ಲ ನೋಡಿ ಗೈಸ್, ಪಾಪ ಶರ್ಟ್ ಎಲ್ಲ ಹಾಳು ಮಾಡಿಬಿಟ್ಟೆ. ಪರವಾಗಿಲ್ಲ, ಹೆಂಗಿದ್ರು ನಾನೇ ತೊಳೆಯೋದಲ್ವಾ, ಅದೊಂದು ಎಕ್ಸ್ಟ್ರಾ ಆಗುತ್ತೆ ಅಷ್ಟೆ. ಹೊಸ ಕೊಡ್ಸಿಲ್ಲ ಬಿಡು. ಹೆಂಗೆ ಅನಿಸ್ತು ಇವತ್ತು ನಿನ್ನೆ? ಚೆನ್ನಾಗಿತ್ತು. ಇವತ್ತು ನೆನ್ನೆ ಎಲ್ಲ, ಇವತ್ತೆಲ್ಲ ಒಂದೇ. 12 ಗಂಟೆ ಆದಮೇಲೆ ನಾಳೆ ತಾನೆ ಮುಗೀತದು. ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಮಾಡ್ತಾಯಿದ್ರೆ ಈ ರೇಂಜಿಗೆ ಮಾಡ್ತಾಯಿರಾ? ಓಪನ್ ಮಾಡಿ ಹೋಗಿ. ನನಗೆ ಈ ಸರಿ ಸುಸ್ತಾಗ ರೇಂಜಿಗೆ ಮಾಡ್ತೀರಾ ಸರಿ. ಆ ಕಡೆಗೆ ಹೋಗಿ ಚೂರು ಮಿಡಲ್ಗೆ. ನನಗೆ ಚಳಿ ಆಗ್ತಿದ್ದೀರಾ? ಒಂದು ನಿಮಿಷ. ಚಳಿ ಮಾಡದೆ ಎಂತ ಚಳಿ ಉಂಟು ಅಂತ. ಇದ್ಯಾವ ಬಂತು? ನಾ ಡೋರೆ ತೆಗಿಯಲ್ಲ, ಅವಶ್ಯ ತೆಗೆದು ನೋಡ್ಬೇಕು ಅದು. ಹೆಂಗಿದೆ? ಇದಕ್ಕೆ ಯಾವತ್ತು ಕೇಳ್ತಾ ಇದ್ದೆ ನೀನು? ನಿಂಗೆ ಯಾವ್ದು ಅಷ್ಟು ಚೆನ್ನಾಗಿ ಇಷ್ಟ ಆಯ್ತು, ಯಾವ್ದಷ್ಟು ಇಷ್ಟ ಆಯ್ತು ಅಂತ ತಲೆ ತಿಂದಿದ್ದು ನನಗೆ. ಈ ರೇಂಜಿಗೂ ಇರುತ್ತಾ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ಟೈಮ್ ತುಂಬ ಯೋಚನೆ ಮಾಡಬೇಕು. ತೋರಿಸಿ. ಅಂತ ಒಂದು ಇನ್ನೊಂದಾಯ್ತು ಕೊನೆಗದಪ್ಪ. ಸ್ವಲ್ಪ ಇದು ನಮ್ಮ ಮದುವೆದು ಒಂದು ಫೋಟೋ ಇರಲಿಲ್ವಲ್ಲ, ಅದಕ್ಕೋಸ್ಕರ. ಪೀಠ ಅಲ್ಲೇ ಏನು ಹಾರ್ಟ್ ಬೀಟ ಎಂತ ಹೊಡಿದಲ್ಲಿ. ಯಾಕವ? ಏನೋ ಒಂಥರ ಖುಷಿಗೆ.
ಆಲ್ಬಮ್ ಮಾಡಿಸ್ಕೊಬೇಕು ಅಂತೆಲ್ಲ ಮಾಡಿಸ್ಕೊಳಕ್ಕಾಗಿದ್ದಾರೆ ಯಾವುದಾ? ನಮ್ಮದು ದೊಡ್ಡ ಫ್ರೇಮ್ ಮಾಡ್ಸೋಕೆ ಇದು ಮಾಡಿದ್ವಲ್ಲ ಹ್ಞೂ, ಮಾಡ್ಸೋಕ್ಕಾಗಿದ್ದಾರೆ. ಅದಕ್ಕೋಸ್ಕರ ಇರಲಿ ಸದ್ಯಕ್ಕೆ ಒಂದು ಅಂತ. ಫೋಟೋ ಹಂಗೆ ಮೂಮೆಂಟ್ ಆಗುತ್ತಲ್ಲ. ಹ್ಞೂ. ಓಕೆ. ಸೊ ನಿಮ್ಮ ಒಂದು ಹ್ಞೂ ಖುಷಿ ಮಾತುಗಳು ಅಥವಾ ಬೇಜಾರು ಮಾತುಗಳು ಏನಿದ್ರು ದಯವಿಟ್ಟು ಈಗಲೇ ಮಾತಾಡಿ. ಏನೂ ಇಲ್ಲಪ್ಪ, ಮಾತೇ ಬರ್ತಾಯಿಲ್ಲ ನನಗೆ. ಚೆನ್ನಾಗಿದೆ ಅಷ್ಟೇ, ಇಷ್ಟ ಆಯಿತು. ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ಒಂದು ಸಿಂಪಲ್ ಬರ್ಡೇ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದಿದೆ, ಒಂದು ನಿಮಿಷ, ನಿಮಗೋಸ್ಕರ ಬರ್ದಿರೋದು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ ನಮ್ಮದೇ ಕಾಯಿ ಕಲ್ಕೋಬೇಕಲ್ಲ, ನಿಮ್ಮ ಚೆನ್ನಾಗಿಲ್ಲ ಅಂತ. ಒಂದಷ್ಟೇ ಸ್ಮೈಲು. ಅವನಿಗೇನೇ ಗಿಫ್ಟ್ ಕೊಟ್ರು, ಎಷ್ಟೇ ಖುಷಿ ಆದ್ರೂ ಬೇಜಾರಾದ್ರೂ ಅಷ್ಟೇ, ಏನೋ ಮಾತಾಡಲ್ಲ ನನ್ನ ಗುಂಡು ಮರಿ. ಅದಕ್ಕೋಸ್ಕರ ನನಗೆ ಗುಂಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಲವ್ ಯು ಬಂಗಾರಿ, ಲವ್ ಯು. ಲವ್ ಯು ಟು ಬಂಗಾರಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಇದೆಲ್ಲಿ ಸುತ್ತದು? ಬೇರೆದದು, ಬೇರೆ ಪ್ಯಾಕಿಂಗ್ ಬಂದಿರೋದಾ? ದಿನ ಬರ್ಡೇಗೆ ಕಾಲಿಡ್ತಾ ಇದ್ದೀರಾ, ಶಾಕ್. ಸೊ ಹಾಗಾಗಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾವಾಗಲೂ ಖುಷಿಯಾಗಿರು. ಥ್ಯಾಂಕ್ ಯು. ಬಟ್ ಏನಂದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಬರುತ್ತೆ ಅಷ್ಟೇ, ಕೇಳಿಸ್ಲ. ಇದೆಲ್ಲ ಮಾಡಿದೆಯಲ್ಲ, ಇದೆಲ್ಲ ಮಾಡಿದ್ರೆ ಸಿಟ್ಟೀಗ. ಅಷ್ಟೇ. ಖುಷಿ ಆಯ್ತಾ? ಇನ್ನೇನು ಇದೆ ಬಾಕ್ಸ್ ಒಳಗಡೆ ನೋಡ್ತೀನಿ ಇರು. ಇಲ್ಲ, ಇಷ್ಟೇ ನಮ್ಮ ಕೈಲಿ, ಇಷ್ಟೇ ಸಾಧ್ಯ ಆಗೋದು. ಜಾಸ್ತಿ ಆಯಿತು, ಇಷ್ಟೇ ತಡ್ಕೊಳಕ್ಕಾಗಲ್ಲ, ಇನ್ನೂ ಮಾಡಿದ್ರೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಇದೇ ಲಾಸ್ಟ್ ವಿಶು. ಥ್ಯಾಂಕ್ ಯು. ಮತ್ತೆ ವಿಶ್ ಮಾಡಿ ನೀನು ತಲೆ ತಿನ್ನಲ್ಲ. ಇದು ಬೇಕು ಅಂತ ತೆಗೆಸ್ಕೊಂಡಿದ್ದು ಫೋಟೋ. ಇದು ನನಗೆ ತುಂಬ ಇಷ್ಟವಾದ ಫೋಟೋ ಇದೊಂದು. ಸೊ ಬ್ಯಾಕ್ಗ್ರೌಂಡಲ್ಲಿ ದಚ್ಚೋಣ್ಣ, ಪಟೇಲ್ ಅಣ್ಣ, ಜೈ ಅಣ್ಣ, ಅಪ್ಪ ಎಲ್ಲ ಬಂದಿದ್ದಾರೆ. ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇಗ ಬನ್ನಿ, ಪಾರ್ಟಿ ಮಾಡೋಣ. ಅವ್ರು ಬರಲ್ಲ, ಕೊಬ್ಬು ಜಾಸ್ತಿ ಇರ್ಬೋದು. ಹ್ಯಾಪಿ ಬರ್ಡೇ ಕಿರಣ್. Wishing you a happy birthday, Chacha. Wish you happy birthday, Chacha. ಇದೆಲ್ಲ ಯಾವ ವಿಡಿಯೋ ಮಾಡಿಸ್ಕೊಂಡು ಕಳಿಸ್ಕೊಂಡಿಯಾ? ಹೆಂಗಿತ್ತು ಸರ್ಪ್ರೈಸ್? ಮತ್ತೇನು ಸರ್ಪ್ರೈಸಲ್ಲೇ ಮುಳುಗ್ಸಂಗೆ ಕಾಣ್ತೀರ ಪೂರ್ತಿ. 1 ಗಂಟೆ ನೈಟ್ 1 ಕಾಲಾಗಿದೆ ಗಾಯ್ಸ್, ಇನ್ನೂ ಮಂಗಾಕ್ಬಿಡುತ್ತೆ ಎಲ್ಲ, ಬರೀ ಸರ್ಪ್ರೈಸ್ ಮೇಲೆ ಮುಳುಗ್ಸೋದು ಅನ್ನೋದು. ಅಷ್ಟೇ, ಲಾಸ್ಟ್ ಮುಗೀತು, ಮಲ್ಕೊಳ್ಳಿ. ಸೊ ಗೈಸ್, ನೀನು ತೋರಿಸಲ್ಲ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾನು ಆನ್ಲೈನಲ್ಲಿ ಒಂದಷ್ಟು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಕಿರಣ್ಗೋಸ್ಕರ ಅಂತೇಳಿ. ಅದು ಅವನಿದ್ದಾಗಲೇ ಬಂದುಬಿಡ್ತಪ್ಪ, ಅವನಿಗೆ ಗೊತ್ತಾಗಬಾರ್ದು ಸರ್ಪ್ರೈಸ್ ಆಗಿರಲಿ ಅಂತೇಳಿ ಆರ್ಡ್ರ್ ಮಾಡಿದ್ದು ನಾನು. ಸೊ ಅವಾಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಧನು ಆಚೆ ಹೋಗಿರ್ತಾರಲ್ಲ, ಅವರು ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ ಬಂದರೆ ನಿನ್ನ ನಂಬರ್ ಕೊಟ್ಟಿರ್ತೀನಿ ಯಶು, ಕಾಲ್ ಮಾಡ್ತಾರೆ, ಸ್ವಲ್ಪ ಇಸ್ಕ ಅಂತ ಹೇಳಿದರು. ಅಂಥೇಳಿ ಬಂದಾಗ ನಾನು ಹಂಗೆ ಹೇಳ್ಬಿಟ್ಟು ಹೋಗಿ ಇಸ್ಕೊಂಡಿದ್ದು. ಕಿರಣ್ಗೆ ಪಾಪ ಗೊತ್ತೇ ಆಗಿಲ್ಲ ಅಲ್ವಾ ಡುಮ್ಮು? ಆಮೇಲೆ ಇನ್ನೇನೇನು ಬಕ್ರ ಮಾಡಿದೆ ಹೇಳು? ಏನೇನೋ ಮಾಡಿದ್ಯಾ? ಸೊ ಗೈಸ್, ಇಷ್ಟೊಂದೆಲ್ಲ ತಲೆ ಓಡಿಸಿದ್ಯಾ ನೀನು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಅವರು. ನಾನು ಇನ್ನೆಂಥ ಹೆಡ್ಡ ನಂಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ. ಸೊ ನಾನು ಯಾವಾಗಲೂ ಸುಳ್ಳು ಹೇಳಲ್ಲ, ಸರ್ಪ್ರೈಸಾಗಿರಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ ಗೈಸ್. ಅಲ್ವ ಮನೆ?
ಹೇಳೋ ಹೌದಾ ಇಲ್ಲ? ಅಲ್ಲ ನೀನು ರಿಟರ್ನು ಹೇಳ್ತಾರೆ ನೋಡಿದ್ರೆ ಅದು ಯಾವುದೋ ಮೂವಿ ತೋರಿಸ್ತಾರೆ ಅದ್ರ ಮಿಡಲಲ್ಲಿ ಏನೇನು ಆಯಿತು ಇನ್ ಬಿಟ್ವೀನ್ ಅಂತ ತೋರಿಸ್ತಾರಲ್ಲ ಆ ಥರ ಸ್ಟೋರಿ ಆಯಿತು. ಸೊ ಗೈಸ್ ಇವಾಗಲೂ ಅಷ್ಟೇ ನಾನು ಕೇಕ್ ಇಸ್ಕೊಬೇಕು. ಇವನು ರೂಮಲ್ಲೇ ಇದ್ದಾನೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವರು ಆರ್ಡ್ರ್ ತಂದಿರೋರು ಕಾಲ್ ಮಾಡಿದ್ರು. ಧನು ಕಾಲ್ ಮಾಡ್ತಿದ್ದಾರೆ ಇರು ಅಂತ ಹೇಳ್ಬಿಟ್ಟು ಆಚೆ ಹೋದೆ. ಹೆಂಗಾದ್ರೂ ಹೋಗ್ಬೇಕಲ್ಲ ಅಂತ ಆಚೆ ಹೋದೆ. ಕೆಳಗಡೆ ಧನು ಇದ್ರು ಪೋಕು ಕರ್ಕೊಂಡು ಹೋಗಿದ್ರು ವಾಕು. ಆಮೇಲೆ ನಾನು ಪೋಕು ಬೆಲ್ಟ್ ಬಿಚ್ಚಿಬಿಟ್ಟಿದ್ದಾರೆ, ಅಲ್ಲೆಲ್ಲೋ ಹೋಗಿದ್ದಾಳೆ, ಕರ್ಕೊಂಬ ನಡಿ ಹೋಗು ಅಂತ ಹೇಳ್ಬಿಟ್ಟು ಕೇಕ್ನ ಹೊರಗಡೆನೇ ಇಟ್ಟಿದ್ದೆ. ಅವ್ನು ಬರೋ ಅಷ್ಟರಲ್ಲಿ ಟಕ್ಕಂತ ಎತ್ಕೊಂಡ್ಬಿಟ್ಟು ಬಾಗಿಲು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದೆ ಸಿಂಪಲಾಗಿ. ಹಂಗೆ ಅವನಿಗೆ ಆ್ಯಕ್ಚುಲಿ ಗೊತ್ತಾಯ್ತು ಏನೋ ಮಾಡ್ತಿದ್ದಾಳೆ ಅಂತ ಅಲ್ವ ಡುಮು? ಬಾಗಿಲು ಹಾಕ್ಕೊಂಡು ಯಾವಾಗಲೂ ಬಾಗಿಲು ಹಾಕಲ್ವಲ್ಲ, ಏನು ಮಾಡ್ತಾವಳೆ, ಬಾತ್ರೂಮಿಗೆ ಇಷ್ಟೊತ್ತು ಕೂತವಳಪ್ಪ, ಅದು ರೂಮ್ ಬಾಗಿಲು ಹಾಕ್ಕೊಂಡು ಹೋಗಿದ್ದಾಳಲ್ಲ ಅಂತ ಇವನಿಗೆ. ಆಮೇಲೆ ಒಂದು ನಿಮಿಷ ಇರವ ಅಂತ ಹೇಳಿದೆ, ಸಮಾಧಾನ ಮಾಡಿದೆ. ಆಮೇಲೆ ಇವತ್ತು ಹೋಗೋದು ಅಷ್ಟೇ, ಆಮೇಲೆ ಶಾಪಿಂಗ್ ಅಷ್ಟೇ, ಎಲ್ಲ ಸರ್ಪ್ರೈಸ್ ಅವನಿಗೆ. ಬಟ್ ಸರ್ಪ್ರೈಸು ನಾವು ಕೊಡೋದು ಚಿಕ್ಕದೇ ಆಗಿರ್ಬೋದು, ಅವ್ರಿಗೆ ಖುಷಿ ಕೊಟ್ಟರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಏನವ? ಸೊ ಇಷ್ಟೇ ಗೈಸ್. ಇಷ್ಟ ಆಯ್ತಾ ಇವತ್ತಿನ ಬರ್ಡೇ ಸ್ಪೆಷಲ್ಲು? ಏನು ಅನ್ನಿಸ್ತು ಹೇಳಿ ಹೇಳಿ. ಒಂದು ನೆನಪಿನ ದಿನ, ಒಂದು ಮೆಮೊರೇಬಲ್ ಡೇ ಅಷ್ಟೇ. ಆಮೇಲೆ ಖುಷಿ ಆಯಿತು. ಸೊ ಗೈಸ್ ನಾನು ಅದೆಲ್ಲ ಇನ್ನೂ ಕ್ಲೀನೇ ಮಾಡಿಲ್ಲ, ಬೆಳಗ್ಗೆ ಕ್ಲೀನ್ ಮಾಡಬೇಕು. ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ? 1 o'clock ಮೇಲಾಗಿದೆ ಅನಿಸುತ್ತೆ. ಆಯಿತು. ಸೊ ಅದಕ್ಕೆ ಇವಾಗ ಬೇಗ ಮಲ್ಕೊಳ್ಳೋಣ. ಗುಡ್ ನೈಟ್ ಗೈಸ್, ಬಾಯ್. ಗುಡ್ ನೈಟ್ ಹೇಳು. ಗುಡ್ ನೈಟ್. ಸೊ ಗೈಸ್ ಈ ಒಂದು ಬರ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.